ಏನ್ ಸಡನ್ ಆಗಿ ಬಂದ್ರು ರೀ ನಮ್ಮ ವರ್ಷ ಮೇಡಮ್. ಎಸ್ಟರ್ಡೇ ನೈಟ್ ಊಟಕ್ಕೆ ಚಪಾತಿ ದಾಲ್ ಪಲ್ಯ ಮಾಡ್ಸಿದ್ದೆ. ಇವಾಗ ಬನ್ನಿ ಬೆಳಗ್ಗೆ ಸ್ಟೋರಿ ಕಡೆ ಹೋಗೋಣ. ಎಸ್ಟರ್ಡೇ ನೈಟ್ ಮಳೆ ಬಂದಿದ್ದಕ್ಕೆ ಏನೋ ಮಾರ್ನಿಂಗ್ ವೈಬ್ ಮಾತ್ರ ಕ್ರೇಜ್ ಆಗಿತ್ತು. ಒಳ್ಳೆ ವೆದರ್ ಇತ್ತು ಅಂತ ಅನ್ಕೊಳ್ಳಿ. ಆ ವೆದರ್ ನ ಎಂಜಾಯ್ ಮಾಡ್ಕೊಂತ ನಾನು ಹೋಗಿದ್ದೆ ಸೀದಾ ವಾಕು ಜಿಮ್ಮಿಗೆ. ನಿನ್ನೆ 10 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೆ, ಬಟ್ ಇವತ್ತು 4 ಕಿಲೋಮೀಟರ್ಸ್ ಕಡಿಮೆ ವಾಕ್ ಮಾಡಿ ಅಂದ್ರೆ 6 ಕಿಲೋಮೀಟರ್ಸ್ ವಾಕ್ ಮಾಡಿ ಡೈರೆಕ್ಟ್ ಜಿಮ್ಮಿಗೆ ಹೋದೆ. ಜಿಮ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ಮನೇಲಿ ಫ್ರೈಡ್ ರೈಸ್ ಮಾಡಿದ್ರು. ಫ್ರೈಡ್ ರೈಸ್ ತಿನ್ಕೊಂಡು ಸೀದಾ ಕಾಲೇಜಿಗೆ ಹೋಗಕ್ಕೆ ಅಂತ ರೆಡಿ ಆದೆ. ಸೀದಾ ಕಾಲೇಜಿಗೆ ಹೋಗಿದ್ ನಾನು ಫಸ್ಟ್ ಮಾಡಿದ್ದೇನ್ ಗೊತ್ತಾ, ನಿಮಗೆಲ್ಲರಿಗೂ ಒಂದು ಟಾಪ್ ವ್ಯೂ ತೋರಿಸ್ತೆ. ನಿನ್ನೆ ಏನೋ ಪೀರಿಯಡ್ ಮುಗಿತು, ಸೆಮಿನಾರ್ ಮಾಡ್ಸಲ್ಲ ಅನ್ಕೊಂಡಿದ್ದು ಹುಡುಗರಿಗೆಲ್ಲ ಇವತ್ತು ನಮ್ ಸರ್ ಒಳ್ಳೆ ಟ್ವಿಸ್ಟ್ ಕೊಟ್ರು. ಇವತ್ತು ಕೂಡ ಸೆಮಿನಾರ್ ಮಾಡಿಸಿ ಸೆಮಿನಾರ್ ನ ಮುಗಿಸೇ ಬಿಟ್ರು ಕೊನೆಗೂ. ಆಮೇಲೆ ಹೇಳಿದ್ನಲ್ಲ ಎಕ್ಸಾಮ್ ಹತ್ತ ಬರ್ತಿದ್ವು ಅಂತ, ಅದಕ್ಕೆ ರೆಕಾರ್ಡ್ ತರ ಕೇಳಿದ್ರು. ರೆಕಾರ್ಡ್ ಸೈನಿಗೆ ಅಂತ ಹೇಳಿ ರೆಕಾರ್ಡ್ ಸೈನ್ ಮಾಡ್ಸಕ್ಕೆ ಅಂತ ಹೋದ್ವಿ. ಆಮೇಲೆ ಮೊನ್ನೆ ಹಾಕಿದ್ದೆ ಈ ವಿಡಿಯೋದಲ್ಲಿ BCA ಬಗ್ಗೆ ಹೇಳಿದ್ದೆ. BCA ಬಾಯ್ಸ್ BCA ಕಷ್ಟದ ಬಗ್ಗೆ ಹೇಳಿದ್ದೆ. ಅದಕ್ಕೋಸ್ಕರ ಒಬ್ರು ನನಗೆ ಪರ್ಸನಲ್ ಆಗಿ DM ಮಾಡಿ ಅವ್ರಿಗೆ ಇದ್ದಿದ್ದು ಒಂದು ಡೌಟ್ ನ ಕೇಳಿದ್ರು, BCA ರೆಗ್ಯುಲರ್ ಬೆಸ್ಟ್ BCA ಸ್ಪೆಷಲೈಸೇಷನ್ ಬೆಸ್ಟ್ ಅಂತ ಹೇಳಿ. ಸೊ ಇದಕ್ಕೆ ನಾನು ಏನ್ ಹೇಳ್ತೀನಿ ಗೊತ್ತಾ ನಿಮಗೆ, BCA ರೆಗ್ಯುಲರ್ ಬೆಸ್ಟ್ BCA ಸ್ಪೆಷಲೈಸೇಷನ್ ಬೆಸ್ಟ್ ಅಂತ ಕೇಳಿದ್ರೆ, BCA ರೆಗ್ಯುಲರ್ ನೀವು ಬರೀ 3 ವರ್ಷ ಸರ್ಟಿಫಿಕೇಟ್ ಗೋಸ್ಕರ ಓದ್ತೀನಿ ಅಂದ್ರೆ ವೇಸ್ಟ್. ಬಿಕಾಸ್ BCA ದಲ್ಲಿ ಇರೋದೆಲ್ಲ ಟೆಕ್ನಾಲಜಿ ಬೇಸಿಸ್, ಆಮೇಲೆ ಎಲ್ಲ ಕೋಡಿಂಗ್ ರಿಲೇಟೆಡ್ ಇರೋದು. ಆಮೇಲೆ ಇದರೆಲ್ಲ ಪ್ರಾಕ್ಟಿಕಲ್ ನಾಲೆಜ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಸಪರೇಟ್ ಕೋರ್ಸ್ ಗಳನ್ನ ಕಲಿತೀವೋ, ಅದರಲ್ಲಿ ಸಪರೇಟ್ ಕೋರ್ಸ್ ಗಳು ಕಲಿತು ಅದರಲ್ಲಿ ಸ್ಪೆಷಲೈಸೇಷನ್ ಆಗ್ತೀವೋ, ಮುಂದೆ BCA ಆದ ತಕ್ಷಣ ನಮಗೆ ಜಾಸ್ತಿ ಸಂಬಳ ಸಿಗುವಂತ ಕೆಲಸಗಳಿಗೆ ಹೋಗೋಕೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ MCA ಮಾಡ್ಬೇಕಾಗುತ್ತೆ. ಸೊ ಸ್ಪೆಷಲೈಸೇಷನ್ ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ರೆಕಾರ್ಡ್ ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋದ್ವಿ. ಮನೆಗೆ ಹೋದ ತಕ್ಷಣ ನೋಡ್ತೀನಿ, ಇಲ್ಲಿ ನಮ್ಮ ಮನೆ ಹತ್ರ ಮಾವಿನಕಾಯಿ ಹರಿತಿದ್ರು. ಹೆಂಗ್ ಹರಿತಿದ್ರು ಅಂದ್ರೆ ಹರಿದಿದ್ದೆಲ್ಲ ಕ್ಯಾಚ್ ಬಿಟ್ಟು ರೋಡಿಗೆ ಹೋಗ್ತಿದ್ರು. ಇವತ್ತಿಂದ ಇಷ್ಟೇ. ಸಂಜೆ ನೋಡಿರೋರಿಗೆಲ್ಲ ಗುಡ್ ಈವ್ನಿಂಗ್ ಅಂತ ಹೇಳ್ತಾ, ರಾತ್ರಿ ನೋಡ್ತಿರೋರಿಗೆಲ್ಲ ಗುಡ್ ನೈಟ್ ಅಂತ ಹೇಳ್ತಾ, ನೆಕ್ಸ್ಟ್ ಗುಡ್ ಈವ್ನಿಂಗ್ ಅಲ್ಲಿ ಸಿಗೋ ತನಕ ಹೇಳಕ್ ಇಷ್ಟೇ. ಬಾಯ್ ಬಾಯ್.